In the previous class, we have discussed about the photoelectric effect and the observation regarding the different scientists like Alwach, Linnaeus, Hertz observations, and also we have seen the experimental observations of photoelectric effect. In the today's class, we will discuss about Einstein concept of photoelectric effect, how the Einstein studied the photoelectric effect. He used the Planck's quantum theory and postulated the photoelectric effect as ಒಂದು ಮೆಟಲ್ ಸರ್ಫೇಸ್ ಇರುತ್ತೆ. We have chosen the metal because it contains excess of electrons in the outermost orbit, nothing but free electrons ಜಾಸ್ತಿ ಸಂಖ್ಯೆಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಒಂದು ಮೆಟಲ್ ಸರ್ಫೇಸನ್ನು ಅಸ್ಯೂಮ್ ಮಾಡ್ಕೊತಾನೆ. ಅದರ ಮೇಲೆ ಒಂದು ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ವಿಲ್ ಇನ್ಸಿಡೆಂಟ್ ಆನ್ ಇಟ್, ರೈಟ್. ದೀಸ್ ಲೈಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಪ್ಯಾಕೆಟ್ಸ್ ಕಾಲ್ಡ್ ಫೋಟಾನ್ಸ್ ರೂಪದಲ್ಲಿರ್ತವೆ ಅಂತ ಹೇಳ್ತಾನೆ. ಆ್ಯಂಡ್ ಈಚ್ ಫೋಟಾನ್ಸ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ದ ಎನರ್ಜಿ ಆಫ್ ಎಚ್ ನ್ಯೂ, ವೇರ್ ಎಚ್ ಈಸ್ ಎ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ನ್ಯೂ ಇಸ್ ದ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ರೇಡಿಯೇಷನ್. ಈ ಫೋಟಾನನ್ನು ಒಂದು ಎಲೆಕ್ಟ್ರಾನು ಅಬ್ಸರ್ವ್ ಮಾಡ್ಕೊಂಡು ದೇ ವಿಲ್ ಕಮ್ ಔಟ್ ಆಫ್ ದಿ metal surface, means the electron will be emitted from the metal surface. ಅಂದರೆ ಏನಾಗ್ತಾ ಇದೆ, one photon is liberating one electron from the metal surface. ಅದೇ ಥರ ಇನ್ನೊಂದು ಫೋಟಾನ್ ಬೀಳ್ತು ಅಂತಂದರೆ ಇನ್ನೊಂದು ಎಲೆಕ್ಟ್ರಾನ್ ಹೊರಗಡೆ ಬರ್ತವೆ. ಅಲ್ಲಿಗೆ ಅವನು ಏನು ಪಾಸ್ಟುಲೇಟ್ ಮಾಡ್ತಾನೆ ಅಂದರೆ, the incident light energy, nothing but h nu, this is the incident light energy is utilized in the form of two ways. ಒಂದು ಎಲೆಕ್ಟ್ರಾನ್ ಹೊರಗಡೆ ಬರೋಕ್ಕೆ, ದಟ್ ಈಸ್ ಸೋ ಕಾಲ್ಡ್, ನಾವೇನಂತ ಕರಿತೀವಿ ಅದನ್ನು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. and the remaining energy will be utilized in the form of kinetic energy. ಹೊರಗಡೆ ಬಂದಂಥ ಎಲೆಕ್ಟ್ರಾನ್ಗಳಿಗೆ ಕೆಲವೊಂದಷ್ಟು ಕೈನೆಟಿಕ್ ಎನರ್ಜಿ ಇರುತ್ತೆ. ಆ ಕೈನೆಟಿಕ್ ಎನರ್ಜಿಯಾಗಿ ರಿಮೈನಿಂಗ್ ಎನರ್ಜಿ ಯುಟಿಲೈಸ್ ಆಗುತ್ತೆ. ಅಲ್ಲಿಗೆ ಇನ್ಸಿಡೆಂಟ್ ಆಗಿರೋಂಥ ಲೈಟ್ನ ರೇಡಿಯೇಷನ್ನ ಎನರ್ಜಿ ಎರಡು ಪರ್ಪಸ್ಗೆ ಯೂಸ್ ಆಗ್ತಾ ಇದೆ. ಒಂದು ಎಲೆಕ್ಟ್ರಾನನ್ನು ಹೊರ ತರಹಕ್ಕೆ, ನಥಿಂಗ್ ಬಟ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್, ಆ್ಯಂಡ್ ದ ರಿಮೈನಿಂಗ್ ಎನರ್ಜಿ ವಿಲ್ ಬಿ ಯುಟಿಲೈಸ್ಡ್ ಇನ್ ದ ಫಾರ್ಮ್ ಆಫ್ ಕೈನೆಟಿಕ್ ಎನರ್ಜಿ ವಿಚ್ ವಿಲ್ ಬಿ ಅಪಿಯರ್ಡ್ ಇನ್ ದ ಫಾರ್ಮ್ ಆಫ್ emitted electrons. These emitted electrons are called, ನಾವೇನಂತ ಕರಿತೀವಿ ಎಮಿಟೆಡ್ ಎಲೆಕ್ಟ್ರಾನ್ಸ್ನ? ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ದ ಕರೆಂಟ್ ಡ್ಯೂ ಟು ಫೋಟೋ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್, ಹಂಗಾದರೆ ಈ ಈಕ್ವೇಷನನ್ನು ನಾವೇನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಐನ್ಸ್ಟೀನ್ ಈಕ್ವೇಷನ್ ಅಂತ ಕರಿತೀವಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡಿಸ್ಕ್ರೈಬ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಂಗಾರೆ ನಾವು ಸಪ್ಲೈ ಮಾಡಿರೋಂಥ ಎನರ್ಜಿ ಎಷ್ಟು ಪರ್ಪಸ್ಗೆ ಯೂಸ್ ಆಗ್ತಾ ಇದೆ? ಇಟ್ ಈಸ್ ಯುಟಿಲೈಸಿಂಗ್ ಫಾರ್ ಟೂ ಪರ್ಪಸಸ್. ಒನ್ ಈಸ್ ಟು eject or to emit the electron from the metal surface, that is nothing but work function, and the remaining part will be appeared in the form of kinetic energy in the photo electrons, right. ಹಂಗಾದರೆ ಈ ಕೈನೆಟಿಕ್ ಎನರ್ಜಿಗೆ ಎಕ್ಸ್ಪ್ರೆಷನನ್ನು ಬರೆಯೋದಾದರೆ ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್ ಅಂತ ಬರೆಯೋದಾದರೆ, ಹೆಚ್ಚನ್ನ ಕಾಮನ್ ತೆಗೆಯೋದಾದರೆ ನ್ಯೂ ಮೈನಸ್ ನ್ಯೂ ನಾಟ್. ಬಟ್ ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಈಸ್ ನೆವರ್ ನೆಗೆಟಿವ್. ನೆಗೆಟಿವ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಒಂದು ಎಲೆಕ್ಟ್ರಾನ್ ಹೊರಗಡೆ ಬರಬೇಕು ಅಂದರೆ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅದನ್ನೇ ನಾವು ಹಿಂದೆ ಹೇಳಿದ್ದು, ಒಂದು ಎಲೆಕ್ಟ್ರಾನು ಒಂದು ಆಟಮಿಂದ ಹೊರಗಡೆ ಬರಬೇಕು ಅಂದರೆ ವಿ ಹ್ಯಾವ್ ಟು ಇನ್ಸಿಡೆಂಟ್ ದ ಫೋಟಾನ್, ವಿ ಹ್ಯಾವ್ ಟು ಇನ್ಸಿಡೆಂಟ್ ದ ಲೈಟ್ radiation of frequency which must be greater than the threshold frequency. This threshold frequency is independent of the different material. It is a fixed value for a given metal. ಹಂಗಾದರೆ ನಾವು ಈ ಕಾನ್ಸೆಪ್ಟಲ್ಲಿ ಫಸ್ಟ್ ಅಬ್ಸರ್ವೇಷನ್ ಏನು ಸ್ಟಡಿ ಮಾಡ್ದೋ, ಎಲೆಕ್ಟ್ರಾನು ಹೊರಗಡೆ ಬರಬೇಕು ಅಂದರೆ ನ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ನ್ಯೂ ನಾಟ್, ನಥಿಂಗ್ ಬಟ್ ದ ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ must be greater than the threshold frequency of the given photosensitive material. ಎರಡನೇದು ಏನಂತ ಹೇಳುತ್ತೆ ಅಂದರೆ, ಎರಡನೇ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ, ಫ್ರಮ್ ದಿಸ್ ಈಕ್ವೇಷನ್ ವಿ ಕ್ಯಾನ್ ಡೈರೆಕ್ಟ್ಲಿ ನೋಟ್ ದಟ್ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಫ್ರೀಕ್ವೆನ್ಸಿ. ಯಾಕೆ ಈ ಥರ ಹೇಳಬಹುದು ಅಂದರೆ, ಫಾರ್ ಅ ಗಿವನ್ ಮೆಟಲ್
Planck's constant is also a constant, and the threshold frequency is also a constant. The only variable thing is frequency. If the frequency increases, automatically the kinetic energy of the emitted electrons will increase. If the frequency decreases, automatically the kinetic energy of the incident emitted electron will decrease. Allige we can directly conclude that kinetic energy is directly proportional to the frequency. Illi nu andre enanta gottirbeku nimge. Nu is nothing but frequency of the incident radiation, right? Next ಇಲ್ಲಿ ಇನ್ನೊಂದು ಗೊತ್ತಾಗುತ್ತೆ, the kinetic energy is nor dependent on intensity nor depends upon the number of electrons emitted. ಅಲ್ಲಿಗೆ ಇಲ್ಲಿ ಏನು ಗೊತ್ತಾಗುತ್ತೆ, ನಾವು ಇನ್ನೊಂದು ಕನ್ಕ್ಲೂಷನ್ನ ಬರೆಯಬಹುದು. kinetic energy is independent of intensity. What do you mean by intensity? ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದೆ, ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್. ಎಷ್ಟು ಫೋಟಾನ್ಸ್ಗಳು ಬೀಳುತ್ತೋ ಅಷ್ಟು ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಬರ್ತಾ ಇದ್ದಾವೆ. ಹಂಗಾರೆ ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಗುತ್ತೋ ಹೊರತು ಹೊರಗಡೆ ಬಂದಿರೋಂಥ ಕೈನೆಟಿಕ್ ಎನರ್ಜಿ ಫ್ರೀಕ್ವೆನ್ಸಿ ಜಾಸ್ತಿ ಆಗಲ್ಲ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಲ್ಲ. ಆದ್ದರಿಂದ ಕೈನೆಟಿಕ್ ಎನರ್ಜಿ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ. ಆ್ಯಂಡ್ ನಾಲ್ಕನೇದು ಕನ್ಕ್ಲೂಡ್ ಮಾಡ್ಬೋದು, ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋಟೋ ಕರೆಂಟ್. ಯಾವ ಥರ ಹೇಳ್ಬೋದು ಇದನ್ನು? ಇಫ್ ವಿ ಇನ್ಕ್ರೀಸ್ ದ ಇಂಟೆನ್ಸಿಟಿ, ದ ನಂಬರ್ ಆಫ್ ಫೋಟಾನ್ಸ್ ಇನ್ಸಿಡೆಂಟಿಂಗ್ ಪರ್ ಸೆಕೆಂಡ್ ವಿಲ್ ಇನ್ಕ್ರೀಸ್. ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಆಯಿತು ಅಂದರೆ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ವಿಲ್ ಇನ್ಕ್ರೀಸ್. ದಿಸ್ ಇನ್ಕ್ರೀಸಸ್ ದ ಕರೆಂಟ್. ಅಲ್ಲಿಗೆ ಯಾವಾಗ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೋ ಕರೆಂಟ್, ಚಾರ್ಜ್ ಜಾಸ್ತಿ ಆಗುತ್ತೆ ಹೊರಗಡೆ ಬರ್ತಾ ಇರೋದಕ್ಕೂ. ಯಾವಾಗ ಚಾರ್ಜ್ ಜಾಸ್ತಿ ಆಗುತ್ತೋ I is equal to, we know that Q/T, therefore I is directly proportional to charge, therefore we can directly say that the intensity is directly proportional to ಫೋಟೋ ಕರೆಂಟ್. ಆ್ಯಂಡ್ ಎರಡನೇದೇನು ಅಂದರೆ, ಇಲ್ಲಿ ಯಾವ ಥರ ಪ್ರೊಸೀಜರ್ ನಡೀತಾ ಇರುತ್ತೆ ಅಂದರೆ, ದ ಫೋಟಾನ್ ಈಸ್ ಕೊಲೈಡಿಂಗ್ ವಿತ್ ಎಲೆಕ್ಟ್ರಾನ್ ಇನ್ ಅ ಮೆಟಲ್. ಅಲ್ಲಿಗೆ ಮೆಟಲ್ ಒಳಗಡೆ ಇರೋಂಥ ಎಲೆಕ್ಟ್ರಾನ್ ಜೊತೆ ಯಾವಾಗ ಫೋಟಾನ್ ಕೊಲೈಡ್ ಆಗುತ್ತೋ ಆಗ ಎಲೆಕ್ಟ್ರಾನ್ ಆ ಫೋಟಾನಿಂದ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಇಟ್ ಕಮ್ಸ್ ಔಟ್ ಆಫ್ ದಿ ಮೆಟಲ್ ಸರ್ಫೇಸ್. ಹೆನ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಎ ಇನ್ಸ್ಟಂಟೇನಿಯಸ್ ಪ್ರೊಸೆಸ್. ಯಾಕೆ ಅಂದರೆ ದೆರ್ ಈಸ್ ನೋ ಟೈಮ್ ಲ್ಯಾಗ್ ಬಿಟ್ವೀನ್ ಇನ್ಸಿಡೆಂಟ್ ಆಫ್ ಲೈಟ್ ಫ್ರೀಕ್ವೆನ್ಸಿ ಆ್ಯಂಡ್ ಎಮಿಷನ್ ಆಫ್ ಎಲೆಕ್ಟ್ರಾನ್. ಅಲ್ಲಿ ಯಾವುದೇ ರೀತಿಯಾದ ಟೈಮ್ ಲ್ಯಾಗ್ ಇರಲ್ಲ. ಆದ್ದರಿಂದ ನಾವೇನು ಕನ್ಕ್ಲೂಡ್ ಮಾಡಬಹುದು ಅಂದರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಎ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂತ ಕನ್ಕ್ಲೂಡ್ ಮಾಡಬಹುದು. Therefore, we can conclude that Einstein photoelectric effect ಅಲ್ಲಿ ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ, ಇನ್ಸಿಡೆಂಟ್ ಆಗಿರೋಂಥ ಲೈಟ್ ರೇಡಿಯೇಷನ್ ಎನರ್ಜಿ ಎರಡು ಪರ್ಪಸ್ಗೆ ಯೂಸ್ ಆಗ್ತಾ ಇದೆ. ಒಂದು ಎಲೆಕ್ಟ್ರಾನನ್ನು ಹೊರತರಕ್ಕೆ ನಥಿಂಗ್ ಬಟ್ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಇನ್ನೊಂದು ರಿಮೈನಿಂಗ್ ಪಾರ್ಟ್ ಆಫ್ ದಿ ಇನ್ಸಿಡೆಂಟ್ ಎನರ್ಜಿ ಈಸ್ ಯುಟಿಲೈಸ್ಡ್ ಇನ್ ದ ಫಾರ್ಮ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ಸ್, ನಥಿಂಗ್ ಬಟ್ ಫೋಟೋ ಎಲೆಕ್ಟ್ರಾನ್ಸ್ ಆಗಿ ಎಮಿಟ್ ಆಗುತ್ತೆ. ಈ ಕಂಪ್ಲೀಟ್ ಪಿಕ್ಚರೈಸೇಷನ್ ಏನು ಐನ್ಸ್ಟೀನ್ ಪಿಕ್ಚರ್ ಮಾಡಿದ್ದ ಅದನ್ನು ಮಿಲ್ಲಿಕನ್ಸ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಪ್ರೂವ್ನೂ ಸಹ ಮಾಡ್ತಾನೆ. ಈ ಕನ್ಕ್ಲೂಡೆಡ್ ದಟ್ ದ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಎ ರೈಟ್ ಒನ್. ನಥಿಂಗ್ ಬಟ್ ಒಂದು ಎಲೆಕ್ಟ್ರಾನ್ ಒಂದು ಆಟಮಿಂದ ಒಂದು ಮೆಟಲ್ ಸರ್ಫೇಸಿಂದ ಹೊರಗಡೆ ಬರಬೇಕು ಅಂದರೆ ಇನ್ಸಿಡೆಂಟ್ ಲೈಟ್ನ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಆಗಿರಬೇಕು. ಆ್ಯಂಡ್ ದ ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ಸ್. ಲೈಟ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಇದ್ದಂಗೆ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ದ ಕೈನೆಟಿಕ್ ಎನರ್ಜಿ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ. ಓಕೆ, ಫೈನ್. ಇಲ್ಲಿ ಇದುವರೆಗೂ ನಾವೇನೇನು ಸ್ಟಡಿ ಮಾಡಿದ್ದೀವೋ ದಟ್ ಈಸ್ ವಿ ಹ್ಯಾವ್ ಸ್ಟಡೀಡ್ ಬೈ ಕನ್ಸಿಡರಿಂಗ್ ದ ಲೈಟ್ ಆ್ಯಸ್ ಎ ಪಾರ್ಟಿಕಲ್. ಲೈಟನ್ನು ನಾವು ಪಾರ್ಟಿಕಲ್ ಅನ್ನೋ ಒಂದು ಕನ್ಸಿಡರ್ ಮಾಡ್ಕೊಂಡು ಸ್ಟಡಿ ಮಾಡಿದ್ದೀವಿ. ಇದೇ ಎಕ್ಸ್ಪರಿಮೆಂಟ್ನ ಏನು ಮಾಡ್ತಾರೆ, ಒಂದು ವೇವ್ ಆಗಿ ಕನ್ಸಿಡರ್ ಮಾಡ್ಕೊಂಡು ಮಾಡ್ತಾರೆ. ಆಗ ಅವ್ರಿಗೆ ಕಾನ್ವರ್ಸ್ ಅಂದರೆ ಉಲ್ಟಾ ರಿಸಲ್ಟ್ ಬಂದ್ಬಿಡುತ್ತೆ. ಫಸ್ಟ್ ಒನ್ನೇ ಅವ್ರಿಗೆ ಗೊತ್ತಾಗೋದೇನು ಅಂದರೆ ಇಟ್ ಈಸ್ ನಾಟ್ ಎ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕೆ ಇಟ್ ಈಸ್ ನಾಟ್ ಎ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂತ ಗೊತ್ತಾಗುತ್ತೆ ಅಂದರೆ, ಒಂದು ಮೆಟಲ್ ಸರ್ಫೇಸ್ ಮೇಲೆ ಲೈಟು ಒಂದು ವೇವ್ ರೂಪದಲ್ಲಿ ಬಿದ್ದಾಗ
ಈ ವೇವ್ ರೂಪದಲ್ಲಿ ಏನಾಗುತ್ತೆ, ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ ಒಂದು ಆಟಮು ಒಂದು ಎಲೆಕ್ಟ್ರಾನು ಲೈಟನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊತಿತ್ತು, ಬಟ್ ಇಲ್ಲಿ ಆ ಥರ ಆಗಲ್ಲ. ಇನ್ಸಿಡೆಂಟ್ ಲೈಟ್ ಎನರ್ಜಿ ಎಲ್ಲ ಎಲೆಕ್ಟ್ರಾನ್ಗೂ ಡಿಸ್ಟ್ರಿಬ್ಯೂಟ್ ಆದಾಗ ದ ಎಲೆಕ್ಟ್ರಾನ್ ವಿಲ್ ನಾಟ್ ಹ್ಯಾವ್ ದ ಸಫಿಷಿಯಂಟ್ ಅಮೌಂಟ್ ಆಫ್ ಎನರ್ಜಿ ಟು ಕಮ್ ಔಟ್ ಆಫ್ ದಿ ಎಲೆಕ್ಟ್ರಾನ್. ಅಲ್ಲಿಗೆ ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ನಾಟ್ ಎ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅನ್ನೋದನ್ನು ಹೇಳಬಹುದು. ಆ್ಯಂಡ್ ಎರಡನೇದು ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ ದ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಅಂತ ಬರುತ್ತೆ. ಇಂಟೆನ್ಸಿಟಿನ ಜಾಸ್ತಿ ಮಾಡ್ತಾ ಇದ್ದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೂರನೇದು ಏನು ಗೊತ್ತಾಗುತ್ತೆ ಅಂದರೆ ಫೋಟೋ ಕರೆಂಟ್ ಅನ್ನೋದು ಯಾವುದು ನಾವೇನಂತ ಕರಿತಿದ್ದೋ ಆ ಫೋಟೋ ಕರೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಈ ಮೂರೂ ರಿಸಲ್ಟ್ಗಳು ಕಾನ್ವರ್ಸ್ ರಿಸಲ್ಟ್ಗಳಾಗಿರ್ತವೆ. ಕಾನ್ವರ್ಸ್ ಅಂದರೆ ಈ ನಾವು ಪಾರ್ಟಿಕಲ್ ನೇಚರನ್ನು ಸ್ಟಡಿ ಮಾಡಿದಾಗ ಏನಿತ್ತು ಅದ್ರ ಉಲ್ಟಾ ರಿಸಲ್ಟ್ಗಳು ಅದಕ್ಕೆ ತದ್ವಿರುದ್ಧವಾಗಿರುತ್ತೆ. ಆದ್ದರಿಂದ ದ ವೇವ್ ನೇಚರ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಎ ಫೇಲ್ಯೂರ್ ಒನ್. ಆದ್ದರಿಂದ ನಾವು ಇದುವರೆಗೂ ನಾವು ಕನ್ಸಿಡರ್ ಮಾಡಿರೋದು ಪಾರ್ಟಿಕಲ್ ನೇಚರ್ ಆಫ್ ಲೈಟನ್ನು ಕನ್ಸಿಡರ್ ಮಾಡ್ಕೊಂಡು ವಿ ಹ್ಯಾವ್ ಎಕ್ಸ್ಪ್ಲೈನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಎಲ್ಲದರಲ್ಲೂ ಅಷ್ಟೇ ನಾವು ಒಂದೇ ಡೆಫಿನೇಷನನ್ನು ಹೇಳಿರ್ತೀವಿ. ವೆನ್ ಎ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆನ್ ದಿ ಮೆಟಲ್ ಸರ್ಫೇಸ್ ದ ಎಲೆಕ್ಟ್ರಾನ್ ವಿಲ್ ಎಮಿಟ್ ಫ್ರಮ್ ದ ಮೆಟಲ್ ಸರ್ಫೇಸ್. ಅಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದರೆ ಲೈಟನ್ನು ಇನ್ಸಿಡೆಂಟ್ ಮಾಡ್ತೀವಲ್ಲ ಆ ಲೈಟ್ಗೆ ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇರಬೇಕು. ದಟ್ ಮಿನಿಮಮ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಆಫ್ಟರ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದ electron emission takes place, but below the threshold frequency there will be no electron emission. Right, now we will discuss about the de Broglie concept of matter waves. Means de Broglie wavelength ಗೆ ಒಂದು ಎಕ್ಸ್ಪ್ರೆಷನ್ ಅನ್ನು ಕಂಡುಹಿಡಿಯೋಣ using both Einstein concept and as well as Planck's quantum theory. Let we consider a photon. ಒಂದು ಫೋಟಾನನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ. ಇಟ್ ಈಸ್ ಟ್ರಾವೆಲಿಂಗ್ ವಿತ್ ಎ ಫ್ರೀಕ್ವೆನ್ಸಿ ನ್ಯೂ ಆ್ಯಂಡ್ ವೇವ್ ಲೆಂತ್ ಲ್ಯಾಂಬ್ಡಾ ಆ್ಯಂಡ್ ಇಟ್ ಈಸ್ ಟ್ರಾವೆಲಿಂಗ್ ವಿತ್ ಎ ಸ್ಪೀಡ್ ಆಫ್ ಲೈಟ್ ಬಿಕಾಸ್ ಇಟ್ ಹ್ಯಾಸ್ ಎ ರೆಸ್ಟ್ ಮಾಸ್ ಆಫ್ 0. ಫೋಟಾನ್ಗೆ ರೆಸ್ಟ್ ಮಾಸ್ ಎಷ್ಟಿರುತ್ತೆ ಅಂದರೆ 0 ಇರುತ್ತೆ. ರೆಸ್ಟ್ ಮಾಸ್ ಆಫ್ ಫೋಟಾನ್ ಈಸ್ ಈಕ್ವಲ್ ಟು 0, ಹೆನ್ಸ್ ಇಟ್ ಟ್ರಾವೆಲ್ಸ್ ವಿತ್ ಎ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಅದ್ರ ಫ್ರೀಕ್ವೆನ್ಸಿ ನ್ಯೂ ಅಂತ ಅಂದ್ಕೊಳ್ಳೋಣ, ವೇವ್ ಲೆಂತನ್ನು ಲ್ಯಾಂಬ್ಡಾ ಅಂದ್ಕೊಳ್ಳೋಣ. ಅಕಾರ್ಡಿಂಗ್ ಟು ದ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ದ ಎನರ್ಜಿ ಆಫ್ ದ ಫೋಟಾನ್ is given by the equation E is equal to h nu, but according to the Einstein theory of relativity the energy of the photon traveling with a speed of light will be equal to E is equal to mc square. ಹಂಗಾರೆ ಇವೆರಡೂ ಈಕ್ವೇಷನ್ಸನ್ನು ಈಕ್ವೇಟ್ ಮಾಡಿದ್ರೆ h nu is equal to mc square ಬರುತ್ತೆ. we know that nu is equal to c by lambda ಅನ್ನೋ ಒಂದು ರಿಲೇಷನ್ ಗೊತ್ತು ನಮಗೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ h is equal to c by lambda mc ಸ್ಕ್ವೇರ್. ಅಲ್ಲಿಗೆ ಲ್ಯಾಂಬ್ಡಾಗೆ ಒಂದು ರಿಲೇಷನ್ ಸಿಗುತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಸಿ ಡಿವೈಡೆಡ್ ಬೈ ಎಮ್ ಸಿ ಸ್ಕ್ವೇರ್. ಎಮ್ ಸಿ ಸ್ಕ್ವೇರ್ನ ಡಿನಾಮಿನೇಟರ್ಗೆ ತಂದು ಲ್ಯಾಂಬ್ಡಾನ ನ್ಯೂಮರೇಟರ್ಗೆ ತೊಗೊಂಡೋದ್ರೆ 1c ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿ. ದಿಸ್ ಈಸ್ ದ ಈಕ್ವೇಷನ್ ಫಾರ್ ದಿ ಡಿ ಬ್ರಾಗ್ಲಿ ವೇವ್ ಲೆಂತ್. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎಚ್ ಬೈ ಪಿ ಅಂತ ಬರೀತಾರೆ. ವಿ ನೋ ದಟ್ ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತ ಗೊತ್ತು, ವೇರ್ ವಿ ಇಸ್ ದ ವೆಲಾಸಿಟಿ. ಇಲ್ಲಿ ಸ್ಪೀಡ್ ಫೋಟಾನ್ಸ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್, ಆದ್ದರಿಂದ ವೆಲಾಸಿಟಿ ಅಂದರೂ ಒಂದೇ, ಸ್ಪೀಡ್ ಅಂದರೂ ಒಂದೇ. ಅಲ್ಲಿಗೆ ವಿ ಕ್ಯಾನ್ ಬಿ ರಿಟನ್ ಆಸ್ ಸಿ, ಅಲ್ಲಿಗೆ ಪಿ ಕ್ಯಾನ್ ಬಿ ರಿಟನ್ ಆಸ್ ಎಮ್ ಸಿ ಅಂತ ಬರೆಯೋದಾದರೆ ವಿ ಹ್ಯಾವ್ ಎ ಕೈನೆಟಿಕ್ ಇದು ಈಕ್ವೇಷನ್ ಫಾರ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಎಚ್ ಇಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಬೈ ಪಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲೇನು ಮಾಡಿದ್ದೀವಿ, ವಿ ಹ್ಯಾವ್ ಯೂಸ್ಡ್ ಬೋತ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ, ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಎರಡನ್ನೂ ಈಕ್ವೇಟ್ ಮಾಡ್ಕೊಂಡಿದ್ದೀವಿ. ವಿ ಹ್ಯಾವ್ ಟೇಕನ್ ದ ನ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ, ನ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಬೇಕು, ಲ್ಯಾಂಬ್ಡಾನ ಒಂದು ಸೈಡ್ ಕಳಿಸ್ತೀನಿ, ಎಮ್ ಸಿ ಸ್ಕ್ವೇರ್ನ ಡಿನಾಮಿನೇಟರ್ ತಗೊಬರ್ತೀನಿ, 1c ಗೆಟ್ಸ್ ಕ್ಯಾನ್ಸಲ್, ಎಚ್ ಬೈ ಎಮ್ ಸಿ. ಎಮ್ ಸಿ ಕ್ಯಾನ್ ಬಿ ರಿಟನ್ ಆಸ್ ಪಿ, ವೇರ್ ಪಿ ಈಸ್ ನಥಿಂಗ್ ಬಟ್ ಪಿನ ನಾವೇನಂತ ಕರಿತೀವಿ ಅಂದರೆ ಲೀನಿಯರ್ ಮೊಮೆಂಟಮ್ ಅಂತ ಕರಿತೀವಿ. ರೈಟ್, fine. This is the expression for the de Broglie wavelength. This equation can be written in the different forms. ಯಾವ ಥರ ಬರೀಬಹುದು? we have a kinetic energy equation. ಯಾವ ಥರ ಬರೀಬೋದು? ಆಫ್ ಎಮ್ ವಿ ಸ್ಕ್ವೇರ್ ಅಂತ ಬರೀಬೋದಾ? ಅದನ್ನು ಎಮ್ ಸಿ ಸ್ಕ್ವೇರ್ ಅಂತ ಬರೀಬೋದು. ಯಾಕೆ? ಸ್ಪೀಡ್ ಆಫ್ ಲೈಟ್ ಈಸ್ ಈಕ್ವಲ್ ಟು ಸಿ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಮ್ಮನ್ನು ಡಿವೈಡ್ ಮಾಡೋದಾದರೆ ಎಮ್ ಸ್ಕ್ವೇರ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್, ಒನ್ ಎಮ್ ಗೆಟ್ಸ್ ಕ್ಯಾನ್ಸಲ್ಡ್. ಅಲ್ಲಿಗೆ ಎಮ್ ಸಿ ಹೋಲ್ ಸ್ಕ್ವೇರ್ ಅಂತ ಬರೆಯೋದಾದರೆ ಡಿವೈಡೆಡ್ ಬೈ 2m, ವೇರ್ ಕೆ ಇಸ್ ದ ಕೈನೆಟಿಕ್ ಎನರ್ಜಿ. ಎಮ್ ಸಿ ಕ್ಯಾನ್ ಬಿ ರಿಟರ್ನ್ ಆಸ್ ಪಿ ಅಂತ ಬರೆಯೋದಾದರೆ ಪಿ ಸ್ಕ್ವೇರ್
divided by 2m is equal to k. Therefore p can be written as 2m ಅನ್ನು ಈ ಕಡೆ ಕಳಿಸೋದಾದರೆ 2mk ಅಂತ ಬರೀಬೋದು. ಸ್ಕ್ವೇರ್ ಈ ಕಡೆ ಹೋದರೆ ಸ್ಕ್ವೇರ್ ರೂಟ್ ಆಗುತ್ತೆ. therefore lambda can also be written as ಲ್ಯಾಂಬ್ಡಾನ ಇನ್ನೊಂದು ರೂಪದಲ್ಲಿ ಬರೆಯೋದಾದರೆ ಲ್ಯಾಂಬ್ಡಾ is equal to h by square root of 2mk ಅಂತ ಬರೀಬೋದು. where k is the kinetic energy of the photon and m is the rest mass of the m is the mass of the electron. This is mass of electron. And the another experiment, another ಇನ್ನೊಂದು ರೂಪದಲ್ಲಿ ಬರೆಯೋದಾದರೆ ದಿಸ್ ಇಸ್ ದ ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2. ಇನ್ನೊಂದು ರೂಪದಲ್ಲಿ ಬರೆಯೋದಾದರೆ ಸೆಕೆಂಡ್ ಚಾಪ್ಟ್ರಲ್ಲಿ ಚಾರ್ಜಸ್ ಆ್ಯಂಡ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟ್ರಲ್ಲಿ ನಿಮ್ಗೊಂದು ಎಕ್ಸ್ಪ್ರೆಷನನ್ನು ಹೇಳ್ತಾರೆ. ದ ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಇನ್ನೊಂದು ರೀತಿ ಕೈನೆಟಿಕ್ ಎನರ್ಜಿ ಆಗಿರ್ಬೋದು ಅಥವಾ ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಅಂತ ಬರೀಬೋದು. ಅಲ್ಲಿಗೆ ಕೆ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಇ ಆ್ಯಂಡ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವಿ ಅಂತ ಅಂದ್ಕೊಂಡ್ರೆ, ಕೆ ಈಸ್ ಈಕ್ವಲ್ ಟು ವಿ ಅಂತ ಅಂದ್ಕೊಂಡ್ರೆ ದೇರ್ಫೋರ್ ಎಚ್ ಈಸ್ ಈಕ್ವಲ್ ಟು ಎಚ್ ಬೈ ಸ್ಕ್ವೇರ್ ರೂಟ್ ಆಫ್ 2m e k ಅಂತ ಬರೆಯೋದಾದರೆ ವೇರ್ ಕೆ ಎಚ್ ಈಸ್ ಎ Planck's constant, m is a mass of electron, e is the charge of an electron. h ಅಂದರೆ Planck's constant, m ಅಂದರೆ mass of an electron, e is a charge of an electron. ಎಲ್ಲ ವ್ಯಾಲ್ಯೂ ಗೊತ್ತು ನಮಗೆ. ಎಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ಎ ಈಕ್ವೇಷನ್ 12.27 angstrom divided by square root of v. This is v. v is nothing but potential. ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ರಿಟರ್ನ್ ಆಸ್ ಚಾರ್ಜ್ ಇಂಟು ಪೊಟೆನ್ಷಿಯಲ್. ಅಲ್ಲಿಗೆ ಇನ್ನೊಂದು ರೂಪದಲ್ಲಿ ಬರೀಬೋದು. ದಿಸ್ ಇಸ್ ದ ಥರ್ಡ್ ಫಾರ್ಮ್ ಆಫ್ ದಿ ಡಿ ಬ್ರಾಗ್ಲಿ ವೇವ್ ಲೆಂತ್. ನಿಮಗೆ ಎಕ್ಸಾಮ್ಸಲ್ಲಿ 1 ಮಾರ್ಕ್ಸ್ ಕೇಳ್ತಾ ಇರ್ತಾರೆ, ರೈಟ್ ಈಕ್ವೇಷನ್ ಫಾರ್ ದಿ ಡಿ ಬ್ರಾಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ ಕೇಳಿದ್ರೆ ಎಚ್ ಬೈ ಪಿ, ಕೈನೆಟಿಕ್ ಎನರ್ಜಿ ಕೇಳೋದಾದರೆ ಎಚ್ ಬೈ ಸ್ಕ್ವೇರ್ ರೂಟ್ ಆಫ್ 2mk, ಪೊಟೆನ್ಷಿಯಲ್ ರೂಪದಲ್ಲಿ ಕೇಳೋದಾದರೆ ಸ್ಕ್ವೇರ್ ರೂಟ್ ಆಫ್ 2m ev, ವೇರ್ m mass of an electron, e charge of an electron, v potential, h is a Planck's constant. ಈ ಡಿ ಬ್ರಾಗ್ಲಿ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ವೇವ್ಸ್ನ ಅಂದರೆ ಒಂದು ವೇವ್ ರೂಪದಲ್ಲಿ ನಾವು ಡೇವಿಷನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟಲ್ಲಿ ಒಂದು ಪ್ರೂಫನ್ನು ಮಾಡ್ತಾರೆ. ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ಒಂದು ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ಗಳು ವೇವ್ ರೂಪದಲ್ಲಿ ಸುತ್ತುತ್ತಾ ಇರ್ತವೆ ಅಂತ ಡೇವಿಷನ್ ಆ್ಯಂಡ್ ಜರ್ಮರ್ ಎಕ್ಸ್ಪೆರಿಮೆಂಟಲ್ಲಿ ಕನ್ಕ್ಲೂಡ್ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಇನ್ ದ ಸಿಲೆಬಸ್ ಫಾರ್ ಯು ಟಿಲ್ this concept, de Broglie concept of de Broglie wavelength, you have it in the syllabus. ಅಲ್ಲಿವರೆಗೂ ನೋಡ್ಕೊಳ್ಳಿ ಮಕ್ಕಳ. ಸೊ ಇಲ್ಲಿಗೆ we will finish it off with the dual nature of matter chapter. If any doubt you can ask me through the comments in the YouTube section, or you can message me personally in the WhatsApp group. Thank you.